ರಾಜ್ಯದಲ್ಲಿ ಈ ಒಂದು ಸರ್ಕಾರಕ್ಕೆ ಬರೀ ನಾವು ಅತಿ ಶೀಘ್ರದಲ್ಲಿ ಮಾಡ್ತೀವಿ, ನಾಳೆ ಮಾಡ್ತೀವಿ, 2 ದಿನದಲ್ಲಿ ಮಾಡ್ತೀವಿ ಅಂತ ಹೇಳೋದು ಬಿಟ್ಟು, ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ, ಅದನ್ನು ನಾವು ಈ ಹಿಂದೆನೂ ನಾವು ವಿಂಟರ್ ಸೆಷನಲ್ಲಿ ಅವ್ರ ಹತ್ರ ಕೂತ್ಕೊಂಡು ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿ 25 ಸಮಸ್ಯೆಗಳನ್ನ ಅವ್ರ ಹತ್ರ ಮುಂದೆ ಇಟ್ಟು ಅವ್ರು ಕಂಪ್ಲೀಟ್ಲಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಅದರಲ್ಲಿ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ರು. ಅದಾದಮೇಲೆ ಇನ್ನೊಂದು 2-3 ಸಮಸ್ಯೆ ಏನಂತಂದರೆ, ಈ ಒಂದು ಕ್ಯಾಂಟೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಧಾರವಾಡದಲ್ಲಿ 4 ಕ್ಯಾಂಟೀನು. ಬಟ್ ಅದ್ರ ಜೊತೆಯಲ್ಲಿ ನಾವು ಈ ಕೂಡಲೇ ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಅದನ್ನು ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಒತ್ತಡ ಹಾಕಿದ್ವಿ. 2 ತಿಂಗಳು ಟೈಮ್ ಕೊಟ್ಟಿದ್ವಿ. 2 ತಿಂಗಳಾದ್ರೂ ಈ ಒಂದು ಫೆಬ್ರವರಿ 12ನೇ ತಾರೀಕು ಕೋರ್ಟ್ ಕೇಸ್ ಇತ್ತು. 12ನೇ ತಾರೀಕು ನಾವು 11ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ರು ಸರ್ಕಾರ ಅದನ್ನು ಸೀರಿಯಸ್ ಆಗಿ ಪರಿಗಣನೆಗೆ ತೊಗೊಂಡಿಲ್ಲ. ಇದನ್ನು ನಾವು ಖಂಡಿಸಿ ನಾವು ತಿರ್ಗಾ ಮತ್ತೆ ಧಾರವಾಡದಲ್ಲಿ ಹೋರಾಟ ಮಾಡೋದಕ್ಕೆ ನಾವು 24ನೇ ತಾರೀಕು ಮಾಡಿದ್ದು. 24ನೇ ತಾರೀಕು ನಿನ್ನೆ ಹೋರಾಟ ಮಾಡಿದ ಮೂಲ ಉದ್ದೇಶ ನೆಕ್ಸ್ಟ್ ಮಾರ್ಚ್ 2ನೇ ತಾರೀಕು ಕೋರ್ಟ್ ಕೇಸ್ ಇದೆ. ಬಟ್ ಇದು ಕೋರ್ಟ್ ಕೇಸ್ ಇದ್ರೂ ಕೂಡ ಈ ಹಿಂದೆನೂ ಕೋರ್ಟ್ ಕೇಸ್ ಇತ್ತು. ಯಾಕೆಂದರೆ ಬೇರೆ ಬೇರೆ ರಾಜ್ಯದಲ್ಲೂ ಸೇಮ್ ಸಮಸ್ಯೆ ಇದೆ, ರಿಸರ್ವೇಷನ್ ಸಮಸ್ಯೆ ಇದೆ. ಅದನ್ನೆಲ್ಲ ಪರಿಗಣನೆ ತಗೊಂಡು ಇವರು ಸರ್ಕಾರ ಮಾಡಿರೋ ಮಿಸ್ಟೇಕ್ಸ್ ಇದು. ಸರ್ಕಾರ ಲೆಜಿಸ್ಲೇಟಿವ್ ಒಂದು ಬಿಲ್ ಪಾಸ್ ಮಾಡಿ ಆ್ಯಕ್ಟ್ ಮಾಡೋಂಥ ಕೆಲಸ ಲೆಜಿಸ್ಲೇಟಿವ್ಗಿರುತ್ತೆ. ಈ ಸರ್ಕಾರ ಮಾಡಬೇಕಾಗಿರೋಂಥದ್ದು ಇವ್ರು ಮಾಡಿ ಪ್ರತಿಯೊಂದು ಏನೇ ಸಮಸ್ಯೆ ಇದ್ರೂ ಯಾವುದೇ ಬಿಲ್ ಪಾಸ್ ಮಾಡಲಿ ಆ್ಯಕ್ಟ್ ಮಾಡಲಿ ಎಲ್ಲದಕ್ಕೂ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದಾಗ ಅದು ನಮ್ಮ ಇಂಡಿಯಾದಲ್ಲಿ ದೇರ್ ಆರ್ ಮೋರ್ ದೆನ್ 5 crores ಪೆಂಡಿಂಗ್ ಕೇಸಸ್ ಇದೆ. ಅದು ಇವತ್ತು 1 ವರ್ಷ 2 ವರ್ಷ 6 ತಿಂಗಳಲ್ಲಿ ಮುಗಿಯೋಂಥ ಕೆಲಸ ಅಲ್ಲ. ಅದು ತುಂಬ ಟೈಮ್ ತೊಗೊಂಡುತ್ತೆ. ಸರ್ಕಾರ ಒಂದು ಡಿಸಿಷನ್ ಬಂದು ಆದಷ್ಟು ಬೇಗ, ಅಂದರೆ ಇವರು ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಸಿಕ್ಕಿದೆ 56,000 ಪೋಸ್ಟು. ಆ 56,000 ಪೋಸ್ಟು ಅತಿ ಶೀಘ್ರದಲ್ಲಿ 2 ದಿನದಲ್ಲಿ ಅನ್ನೋದಲ್ಲ. ಅದು ಇವಾಗಲೇ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಇಂಥ ದಿನ ನೋಟಿಫಿಕೇಶನ್ ಮಾಡ್ತೀವಿ, ಇಂಥ ದಿನ ಎಕ್ಸಾಮ್ ಮಾಡ್ತೀವಿ, ಇಂಥ ದಿನ ನಾವು ಆರ್ಡರ್ ಕಾಪಿ ಕೊಡ್ತೀವಿ, ನೀವು ಜಾಯ್ನಿಂಗ್ ಆಗಿ ಅಂತ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ನೀವು ಬರೀ ಸುಮ್ಮನೆ ಈಗ ಶಿಕ್ಷಣ ಇಲಾಖೆಯಲ್ಲಿ 80,000 ಖಾಲಿ ಹುದ್ದೆ ಇದೆ. 80,000 ಖಾಲಿ ಹುದ್ದೆ ಇದೆ. PSTR, GPSTR, ಅಸಿಸ್ಟೆಂಟ್ ಪ್ರೊಫೆಸರು, PU ಲೆಕ್ಚರರು, ಮತ್ತು ದೈಹಿಕ ಶಿಕ್ಷಕರು, ಸಂಗೀತ ಟೀಚರು, ಕಂಪ್ಯೂಟರ್ ಟೀಚರ್ಸು 80,000 ಪೋಸ್ಟು. ಇವರು ಒಂದು ಪೋಸ್ಟ್ ಬಂದಿಲ್ಲ. ಈ ಸರ್ಕಾರ ಬಂದಮೇಲೆ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. GPSTR ಒಂದು 13,500 ಪೋಸ್ಟು 2022ರಲ್ಲಿ ಆಗಿದ್ದು. ಅದನ್ನು ಇವಾಗ ಈ ಸರ್ಕಾರ ಬಂದಮೇಲೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಅದನ್ನು ನಾವೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ನಾನು ಬೆಳಗ್ಗೆನೂ ಅವ್ರಿಗೆ ಮಾಧ್ಯಮದ ಮುಖಾಂತರ ಯಾರೋ ಒಬ್ಬರು ಲೈವ್ ಬಂದಿದ್ರು, ಅದು ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ, ನೀವು ಈ ಸರ್ಕಾರ ಬಂದಮೇಲೆ ಒಂದೇ ಒಂದು ನೋಟಿಫಿಕೇಶನ್ 40,000 ವೇಕೆನ್ಸಿ ಫಿಲ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸರ್ಕಾರ ಬಂದಾಗಿಂದ ಇಲ್ಲಿವರೆಗೂ ಯಾವ ನೋಟಿಫಿಕೇಶನ್ ಮಾಡಿದ್ದೀನಿ ಅಂತ ತೋರಿಸ್ಬಿ ನೋಡೋಣ. 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇವತ್ತು ಬರೀ ಮಾಧ್ಯಮದ ಮುಖಾಂತರ ಬರ್ತಾರೆ, ಸುಳ್ಳು ಹೇಳಿಕೆ ಕೊಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಸುಳ್ಳು ಹೇಳಿಕೆ ಕೊಡ್ತಾರೆ. ಮತ್ತು ಮಾನ್ಯ ಗೃಹ ಸಚಿವರಾದಂಥ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ 2 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ಮಾಡ್ತೀನಿ, ಮಾಹಿತಿ ತರಿಸ್ಕೊತೀನಿ, ನನಗೆ ಗೊತ್ತಿಲ್ಲ. ಏನು ಸರ್ ಇದು? 2 ದಿನದಲ್ಲಿ PC ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರಿ. 3-4 ವರ್ಷ ಆಯಿತು, ಒಂದು PC ನೋಟಿಫಿಕೇಶನ್ ಆಗಿಲ್ಲ. 5 ವರ್ಷ ಮುಂಚೆ ನೋಟಿಫಿಕೇಶನ್ ಆಗಿದ್ದು PSI ನೋಟಿಫಿಕೇಶನು 545 402. ಪ್ರತಿಯೊಂದು ಸತಿ ನೀವು ಮಾಧ್ಯಮದವ್ರಿಗೆ ನಾನು ಯಾವಾಗಲೂ ಪಾಪ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀರಿ. ಪ್ರತಿಯೊಂದು ಸತಿನ ಅವ್ರಿಗೆ ಹೋಗಿ ಪಾಪ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, 545 ನೋಟಿಫಿಕೇಶನ್ ಆಗಿದೆ, ಇನ್ನು ಅದನ್ನು ನಾವು ಟ್ರೈನಿಂಗ್ ಕಳಿಸಿದ್ದೀವಿ, 402 ಎಕ್ಸಾಮ್ ಆಯಿತು, ಟ್ರೈನಿಂಗ್ ಕಳಿಸಿದ್ದೀವಿ. ಇದು ಏನು ಸರ್ ಇದು? 5 ವರ್ಷದಿಂದ ಎಷ್ಟು ಜನ ಲಕ್ಷಾಂತರ ವಿದ್ಯಾರ್ಥಿಗಳು PSI ಆಗಬೇಕು ಅಂತ ಹೇಳ್ಬಿಟ್ಟು ಕನ್ಸು ಕಟ್ಕೊಂಡು ಬಂದಿದ್ದಾರೆ. ಅವರು ಡಿಗ್ರಿ ಪಾಸ್ಔಟ್ ಹೋಗ್ಬಿಟ್ಟು ಇಲ್ಲಿ ಧಾರವಾಡ, ಬೆಂಗಳೂರು, ಬಿಜಾಪುರದಲ್ಲಿ ಬೇರೆ ಬೇರೆ ಮೇಜರ್ ಡಿಸ್ಟಿಕಲ್ಲಿ ಓದ್ತಾ ಇದ್ದಾರೆ. ಇವತ್ತು ಅವ್ರ ಪರಿಸ್ಥಿತಿ ಆಗಿದೆ ಅಂತಂದರೆ, ಮೊನ್ನೆ ಆಳ್ವಾಸ ಒಂದು ಕಾರ್ಯಕ್ರಮ ಆಗ್ತಿತ್ತು. ಆ ಕಾರ್ಯಕ್ರಮಕ್ಕೆ ಹೋದರೆ ಆ ಸ್ಟೇಜ್ ಮೇಲೆ ಕುತ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಅಷ್ಟು ನನಗೆ ಅದನ್ನೇ ಮಾತಾಡ್ತೀವಿ ಸರ್. ಈಗ ಅಷ್ಟೆಲ್ಲ ಮಾತಾಡೋದು ಬೇಡ ಅಂತಂದ್ರೆ ಆಯ್ತು ಸರ್, ಸ್ಪಷ್ಟವಾಗಿ ಹೇಳ್ತೀನಿ. ಜಸ್ಟ್ ನನಗೆ ಒಂದು 30 seconds ಟೈಮ್ ಕೊಡಿ, ಓಕೆನಾ? ಈಗ ನಾವು ಇಷ್ಟೇನೇ ಹೋರಾಟ ಮಾಡಿದ್ದೀವಿ. ಸರ್ಕಾರದಲ್ಲಿ ಬರೀ ಟ್ವೀಟ್ ಮಾಡೋದು ಮತ್ತು ಅತಿ ಶೀಘ್ರದಲ್ಲಿ ಮಾಡ್ತೀನಿ ಇದೆಲ್ಲ ಬಿಟ್ಟು ಈಗೇನು ಕ್ಯಾಬಿನೆಟ್ ಇದೆ ಅದರಲ್ಲಿ ನೀವು ಒಂದು ನಿರ್ಧಾರ ತಗೊಳ್ಳಿ ನಾಳೆ. ಇಲ್ಲ ಅಂತಂದರೆ ಇದೇ ಇನ್ನೂ 1 ವಾರ ಟೈಮ್ ಕೊಡ್ತೀವಿ. 1 ವಾರದಲ್ಲಿ ಏನಾದರೂ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ, ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿಲ್ಲ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರೋದು ಅಷ್ಟು ನೀವು ನೋಟಿಫಿಕೇಶನ್ ಈ ಕೂಡಲೇ ಪ್ರಾರಂಭ ಮಾಡಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಯಿಂದ ಹೋರಾಟ ಮಾಡ್ತೀವಿ. ಮತ್ತು ಎಲ್ಲ ಒಂದು ಸ್ಟೂಡೆಂಟ್ಸು, ಪೇರೆಂಟ್ಸ್ ಇರ್ಬೋದು, ಎಲ್ಲ ಕನ್ನಡ ಪರ ಹೋರಾಟಗಾರ ಇರ್ಬೋದು, ರೈತ ಪರ ಹೋರಾಟಗಾರ ಇರ್ಬೋದು, ಎಕ್ಸ್-ಆರ್ಮಿ, ನಾನು ಅವ್ರನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೆ. ಅಡ್ವೊಕೇಟ್ ಅಸೋಸಿಯೇಷನ್ ಎಲ್ಲರನ್ನೂ ನಾವು ಒಗ್ಗೂಡಿಸಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇವನ್ ಅರವಿಂದ್ ಬೆಲ್ಲ ಸರ್ ಹತ್ರನೂ ಮಾತಾಡಿದ್ದೀನಿ. ಮತ್ತು ಇವನ್ ಎಲ್ಲ ಮುಖಂಡರು ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ನಮ್ಮ ಜೋಡಿಸಿ ಈ ಒಂದು ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಧಾರವಾಡದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು, ಪೇರೆಂಟ್ಸು ಎಲ್ಲರೂ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಸರ್. 1 ವಾರ ಗಡುವು ಕೊಡ್ತೀವಿ. 1 ವಾರದಲ್ಲಿ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಮಾಡಿಲ್ಲ ಅಂತಂದರೆ
ನಾವು ಒಂದು ವಾರ ಆದಮೇಲೆ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮುಖಾಂತರ ಬೆಂಗಳೂರಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಸರ್ ಈ ಕೋರ್ಟಲ್ಲಿ ಕೇಸ್ ಇರೋದು ಇವರು ಬೇಕು ಅಂತ ಮಾಡ್ಕೊಂತಿರೋದು. ಕೋರ್ಟಲ್ಲಿ ಇವರು AGN ಕಳಿಸ್ಬಿಟ್ಟು ನಾವು ಕೋರ್ಟ್ ಆದೇಶ ಮಾಡಿದೆ ಸರ್ 50% ಇಲ್ಲ 94% ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ರಿಸರ್ವೇಷನ್ ಇಶ್ಯೂಸ್ ಇದೆ 15 56%, 6%. ಈಗ ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಕರಿತೀವಿ ಅಂತಂದ್ರೆ 94 ಜನಕ್ಕೆ ಆರ್ಡರ್ ಕಾಪಿ ಇಶ್ಯೂ ಮಾಡಿ 6 ಜನದ್ದು ಒಂದು GM ಕ್ಯಾಂಡಿಡೇಟ್ಸ್ 6 ಜನದ್ದು ಲಿಸ್ಟ್ ರೆಡಿ ಮಾಡಿ, SC ST 6 ಜನದ ಲಿಸ್ಟ್ ರೆಡಿ ಮಾಡಿ. ಕೋರ್ಟಲ್ಲಿ ಸಬ್ಜೆಕ್ಟ್ ಕಂಡೀಷನ್ ಆರ್ಡರ್ ಏನು ಬರುತ್ತೆ ಫೈನಲ್ಲು, ಅವಾಗ 6 ಜನಕ್ಕೆ ನೀವು ಆರ್ಡರ್ ಕಾಪಿ ಕೊಡಿ. ಇನ್ನು 94 ಜನಕ್ಕೆ ಇವಾಗ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಈಗ ಆದೇಶ ಮಾಡಿದೆ ಕೋರ್ಟು. ಅದ್ರ ಮುಖಾಂತರ ನೀವು ಇವರು IA ಹಾಕೊಂಡು ಇವಾಗ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಇವರು ಕೋರ್ಟಲ್ಲಿ ಕೇಸ್ ಬಂದರೆ ಇವರು AG ಅವ್ರನ್ನ ಅಟೆಂಡ್ ಮಾಡಕ್ಕೆ ಕಳಿಸ್ತಾ ಇಲ್ಲ ಅಂತಂದರೆ ರೆಕ್ರೂಟ್ಮೆಂಟ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಸರ್? ಇವರು ಕೋರ್ಟ್ ಮೇಲೆ 1000 ಕೇಸ್ ಹೋಗ್ತವೆ, ಪ್ರತಿಯೊಂದು ವಿಚಾರಕ್ಕೂ ಕೋರ್ಟಲ್ಲಿ ಹೋಗುತ್ತೆ. ಹಂಗಂತ ಇವ್ರು ಕೋರ್ಟ್ ಹೇಳ್ಕೊಳ್ತಾ ಹೋಗಿದ್ರೆ ಇವ್ರ ಸಮಸ್ಯೆ ಯಾರಿಗಾಗುತ್ತೆ? ಇವತ್ತು ಒಂದ್ಸತಿ ವಯೋಮಿತಿ ಏಜ್ ಕ್ಲಾಸ್ ಆಯ್ತಂದ್ರೆ ಯಾರು ಕೊಡ್ತಾರೆ ಸರ್ ಇಲ್ಲಿ? ಕೋರ್ಟ್ ಹೇಳಿದೆ ಸರ್. ಈಗ ಸರ್ ಅದು ಆ ಹೋರಾಟ ಮಾಡ್ತಾ ಇರೋದೇ ಅದಕ್ಕೆ ಸರ್. ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಒಂದು ಹೋರಾಟವನ್ನ ಒಂದು ಪಕ್ಷದ ನೇತೃತ್ವದೊಳಗೆ ಮಾಡಿದಾಗ ಅದು ಪೊಲಿಟಿಸೈಸ್ ಆಗಲ್ವೇನು ಸರ್? ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾನು ಹೇಳ್ತೀನಿ ನೋಡಿ ಸರ್, ಇಲ್ಲಿ ಅಪೋಸಿಷನ್ ಲೀಡರ್ ಅಂತಂದರೆ ಈಗ ನಾವ್ಯಾರು ಸಂಘಟಿತರಾಗಿ ನಾವು ಹೋರಾಟ ಮಾಡಿದ್ದಾಗ ಸರ್ಕಾರ ಕೇಳಲಿಲ್ಲ ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ಅಪೋಸಿಷನ್ ಲೀಡರ್ ಅಂತ ಏನಿರ್ತಾರೆ ಅವ್ರು ನಮ್ಮ ಜೊತೆ ಕೈ ಜೋಡಿಸಿ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡೋಂಥ ಒಂದು ಹಕ್ಕನ್ನ ನಾವು ಅವರು ಕೂಡ ರಿಸೀವಿಂಗ್ ಎಂಡ್ ಅಲ್ಲಿ ಇದ್ದಾರೆ ಸರ್. ಅವರಲ್ಲೂ ಕೂಡ ಮ್ಯಾನಿಫೆಸ್ಟೋ ಅಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಇವತ್ತಿನವರೆಗೂ ಇಡೀ ದೇಶ ಹೊಯ್ಕೋತಾ ಇದೆ. ನೀವು ಅವರು ಆನ್ಸರೇಬಲ್ ಇದ್ದಾಗ ಅವರನ್ನು ಕರ್ಕೊಂಡು ಇಲ್ಲಿ ನೀವು ಮಾಡ್ತಿರ್ಬೇಕಾದ್ರೆ ನೋಡೋರ್ಗೆ ಏನ್ ಅನಿಸ್ತದ ಅದು ಅಂತ ಸರ್? ನಾವು ಬರೀ ನಾವು ಪಾರ್ಟಿ ತಗೊಂಡು ಮಾಡ್ತಾ ಇಲ್ಲ ಸರ್. ಇಲ್ಲಿ ನಾವು ನೀವು ಮಾಡ್ತಾ ಇರೋದು ಸರ್, ಈಗ ಹೇಳ್ತಾ ಇರೋದು ಸರ್. ನಾನು ಹೇಳ್ದಲ್ಲ ಈಗ ಸರ್, ಒಂದ್ ನಿಮಿಷ ಸರ್. ಸರ್ ನಾನು ಹಿನ್ನೆಲೆಯಿಂದ ಬಂದವರು ನಮ್ಗೆ ಗೊತ್ತಿದೆ ಸರ್. ನಾನು ಒಂದ್ ನಿಮಿಷ ನಾನು ಹಿನ್ನೆಲೆ ಬಗ್ಗೆ ಅಲ್ಲ ನಾವು ಹೇಳ್ತಾ ಇರೋದು ಸರ್. ನಾವು ABVP ಇಂದ ಬಂದಿಲ್ಲ. ನಾನು ಇಲ್ಲಿ ಒಂದ್ ನಿಮಿಷ ಸರ್. ಒಂದ್ ನಿಮಿಷ ಹೇಳೋದ್ ಕೇಳಿ ಸರ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಇಲ್ಲಿ ಸರ್ ಒಂದ್ ನಿಮಿಷ ನನ್ಗೆ ಹೇಳೋದ ಸರ್. ಒಂದ್ ನಿಮಿಷ ಸರ್. ಸರ್ ನೋಡಿ ಸರ್, ಇಲ್ಲಿ ಒಂದ್ ನಿಮಿಷ ಸರ್. ಸರ್ ಒಂದ್ ನಿಮಿಷ ಇಲ್ಲಿ ಕೇಳಿ. ನಾನು ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸರ್ನ ಭೇಟಿ ಮಾಡಿದೆ, ಮನವಿ ಕೊಟ್ಟೆ. ಅವರು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಹೋರಾಟ ಮಾಡ್ತಿರ್ಲಿಲ್ಲ. ಅದಾದಮೇಲೆ ಅರವಿಂದ್ ಬೆಲ್ಲಾ ಸರ್ ಭೇಟಿ ಮಾಡಿದೆ. ಇಲ್ಲಿ ಹುಬ್ಳಿ ಧಾರವಾಡ ಕಮಿಷನರು ಶಶಿಕುಮಾರ್ ಸರ್ ಸಂಘಟನೆಗೆ ಪರ್ಮಿಷನ್ಸ್ ಕೊಡಲ್ಲ ಅಂತ ಹೇಳಿದ್ರು ಇಲ್ಲಿ ಧಾರವಾಡದಲ್ಲಿ ಹೋರಾಟ ಮಾಡೋದಕ್ಕೆ. ಅವಾಗ ನಮಗೆ ಆಪ್ಷನ್ ಇದ್ದಿದ್ದು ಒಂದು ಕಾಂಗ್ರೆಸ್ಸು, ಇಲ್ಲ JDS, ಇಲ್ಲ BJP. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರಾದರೂ ಆಗಲಿ ಈ ಸಮಸ್ಯೆ ಬಗೆಹರಿಬೇಕು. ಮೂಲ ಉದ್ದೇಶ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು. ನಾವು ABVP ಬಂದಿಲ್ಲ ಸರ್. ಯಾವುದೇ ನನ್ನ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಆ ಮುಖಾಂತರ ನಾವು ಅಕ್ಸಾ ಸಂಘಟನೆಯಿಂದ ಹೋರಾಟ ಮಾಡಿದ್ದು. ಈ ಒಂದು ಹೋರಾಟಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಮತ್ತು ಹೋರಾಟಕ್ಕೆ ಪರ್ಮಿಷನ್ ಸಿಕ್ಕಿದ್ರು ಕೂಡ ನಮ್ಮ ಸಂಘಟನೆಯಿಂದ ಸಿಕ್ಕಿದಾಗ ಇರ್ರೆಸ್ಪೆಕ್ಟಿವ್ ಆಫ್ ಕನ್ನಡ ಹೋರಾಟನ ಕರೆದೀವಿ. ಇವನ್ ಕಾಂಗ್ರೆಸ್ ಲೀಡರ್ PSI ಸ್ಕ್ಯಾಮ್ ಆದಾಗ ಅವರು ಬಂದು ನಮ್ಮ ಜೊತೆ ಹೋರಾಟ ಮಾಡಿದ್ದಾರೆ. ಈ ಒಂದು ಹೋರಾಟ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ರು. ಅರವಿಂದ್ ಬೆಲ್ಲಾ ಸರ್ ಬಂದಿದ್ದಾರೆ, BJP ಮುಖಂಡರು ಬಂದಿದ್ದಾರೆ, JDS ಮುಖಂಡರು ಬಂದಿದ್ದಾರೆ, ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. ಹಾಗಿದ್ರೆ ಗೋ ಬ್ಯಾಕ್ ಅಂತ ಯಾಕೆ ಘೋಷಣೆಗಳು ಬಂದು ಅಲ್ಲಿ ಸರ್? ನಿಮ್ಗೆ ಅವರೆಲ್ಲ ಸಹಾಯ ಮಾಡಿದ್ರಲ್ಲ ಸರ್? ಅದು ಹೇಳ್ತೀನಿ ಸರ್. ಈಗ ಸ್ಟೂಡೆಂಟ್ಸ್ಗೆ ಸರ್ ಬ್ಯಾನರ್ ನಾವು ಸ್ಟೂಡೆಂಟ್ಸ್ ಅರ್ದಿಲ್ಲ ಸರ್. ಅದು ಹೊರಗಡೆ ಅವ್ರು ಯಾರೋ ಒಂದಿಬ್ರು ಸರ್. ಈಗ ಒಂದು ನಿಮಿಷ ನಾನು ದಯವಿಟ್ಟು ಮಾಧ್ಯಮದವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಸರ್, ಇಲ್ಲಿ ಸರ್ ಒಂದು ಸರ್ ಪ್ಲೀಸ್ ಸರ್ ಸರ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಒಂದು ನಿಮಿಷ ಸರ್. ಇಲ್ಲಿ ದಯವಿಟ್ಟು ನಿಮಗೆ ಮಾಧ್ಯಮದವ್ರಿಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಇಲ್ಲಿ ನಾವು ಟಾಪಿಕ್ ಡೈವರ್ಟ್ ಮಾಡೋದು ಬೇಡ ಸರ್. ಇಲ್ಲಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಸರ್ ಒಂದು ನಿಮಿಷ ಸರ್. ಆ ಟೈಮಲ್ಲಿ ನಾನು ಇರ್ಲಿಲ್ಲ. ದಯವಿಟ್ಟು ಉತ್ತರ ಕೂಡ ಕೊಡ್ರಿ ಅವ್ರಿಗೆ. ಉತ್ತರ ಹೆಂಗೆ ಒಬ್ರು ಯಾರು ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಕೂಡ ಕೊಡ್ರಿ ಸರ್. ಈಗ ನಾನು ಹೇಳ್ತೀನಿ ಸರ್. ಒಂದು ನಿಮಿಷ ಸರ್. ನಾನು ಹೇಳ್ತೀನಲ್ಲ ಈಗ ಅವ್ರಿಗೆ ಸರ್. ನೀವು ಕೇಳಿದ್ರಿ BJP ಅವ್ರಿಗೆ ಗೋ ಬ್ಯಾಕ್ ಅಂತ ಹೇಳಿದ್ರಿ, ನೀವು ಕೇಳಿದ್ರಲ್ಲ ಸರ್. ಆ ಮೂಮೆಂಟಲ್ಲಿ ನಾನು ಇರಲಿಲ್ಲ. ನಾವು ಪಾದಯಾತ್ರೆಯಲ್ಲಿ ನಡ್ಕೊಂಬರ್ತಾ ಇದ್ವಿ. ಎಲ್ಲಿ ನಾವು ಒಂದು ನಿಮಿಷ ಸರ್ ಹೇಳ್ತೀನಿ.
ಮಿಚಿಗನ್ ಕಾಂಪೌಂಡ್ ನೋಡಿ ಸರ್, ನೀವು ಜುಬ್ಲಿ ಸರ್ಕಲ್ ಇದ್ದೀರೋ ಇಲ್ವೋ ಅದೆಲ್ಲ ಮ್ಯಾಟರ್ ಆಗಲ್ಲ ಸರ್. ಹೋರಾಟ ಅದೇ ಸಂಬಂಧ ಹೇಳಿದ್ದು ಗೋಬ್ಯಾಕ್ ಜುಬ್ಲಿ ಸರ್ಕಲ್ ಹೋಗೋಣ ಅಲ್ಲಿ ಜುಬ್ಲಿ ಸರ್ಕಲ್ ಹೋಗೋಣ ಅಂತ ಹೇಳಿ. ಸರ್ ಈಗ ಹೇಳ್ತಾ ಇರೋದು ಬಹಳ ಸಿಂಪಲ್ ಇದೆ. ನಿಮ್ಮ ನೇತೃತ್ವದೊಳಗೆ ಹೋರಾಟ ನಡೀತಿರ್ಬೇಕಾದ್ರೆ ನಿಮ್ಗೆ ಆ ವ್ಯಕ್ತಿ ನಿಮ್ಗೆ ಅಷ್ಟು ಬೆಂಬಲಿಸಿದಾರಂದ್ರೆ ಅವ್ರಿಗೆ ಅಲ್ಲಿ ಪಬ್ಲಿಕ್ ಅಲ್ಲಿ ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಸರ್. ಪ್ರಜಾಪ್ರಭುತ್ವ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ಲ, ಅಪೋಸಿಷನ್ ಲೀಡರ್ಗೆ ಗೋ ಬ್ಯಾಕ್ ಅಂತ ಹೇಳಿದ್ರೆ ಮತ್ತೆ ಪ್ರಜಾಪ್ರಭುತ್ವ ನೀವೇನ್ ಗೌರವ ಕೊಟ್ಟಂಗೆ? ಸರ್ ನಾನು ಹೇಳ್ತಾ ಇದ್ದೀನಿ, ಜೂಬ್ಲಿ ಸರ್ಕಲ್ಗೆ ಸ್ಟೂಡೆಂಟ್ಸ್ ಹೋಗೋಣ ಅಂತ ಕೇಳಿದ್ರು, ಓಕೆನಾ. ಆ ಮೂಮೆಂಟಲ್ಲಿ ಸ್ವಲ್ಪ ಡಿಲೇ ಆಗಿರೋದ್ರಿಂದ ನಾವು ನಡ್ಕೊಂಡ್ ಬರ್ತಾ ಇರಬೇಕಾದ್ರೆ